ಬಂಧುಗಳೇ ನಮಸ್ಕಾರ. ನಾನು ರಘು ಜಾಣಿಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ. ನಾನಿವತ್ತು ಒಂದು ಗಂಭೀರವಾದಂತಹ ಒಂದು ವಿಚಾರವನ್ನ ನಿಮ್ಮ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಗೆ ಒಂದ್ಸಲಿ ಏನ್ ಅನ್ಸುತ್ತಪ್ಪ ಅಂತ ಅಂದ್ರೆ, ಈ ನಮ್ಮ ದೇಶವನ್ನ ಹಾಳು ಮಾಡ್ತಾ ಇರುವಂತವ್ರು, ನಾಶ ಮಾಡ್ತಾ ಇರುವಂತ ದೇಶ ವಿರೋಧಿಗಳು ಎಲ್ಲೋ ಪಕ್ಕದ ರಾಷ್ಟ್ರದ ನೆರೆಹೊರೆಯ ರಾಷ್ಟ್ರಗಳಾದಂತಹ ಏನೋ ಚೈನಾನೋ ಅದು ಪಾಕಿಸ್ತಾನದಲ್ಲೋ ಇದಾರೆ ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇಲ್ಲ. ಕೆಲವೊಂದ್ ಸಾರಿ ಇಂತಹ ದೇಶದ್ರೋಹಿಗಳು, ದೇಶವನ್ನ ಹಾಳು ಮಾಡ್ತಾ ಇರುವಂತಹ, ನಾಶ ಮಾಡ್ತಾ ಇರುವಂತಹ ಭ್ರಷ್ಟಾಚಾರಿಗಳು ನಮ್ಮ ದೇಶದ ಒಳಗೆ ಇಟ್ಕೊಂಡು ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ, ದೇಶವನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕೆಲವೊಂದ್ಸಾರಿ ಅನ್ಸುತ್ತೆ. ಈ ವಿಚಾರಕ್ಕೆ ಪುಷ್ಟಿ ಕೊಡುವಂತಹ ಒಂದು ಪ್ರಕರಣವನ್ನು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಮಾಜ ಕಲ್ಯಾಣ ಇಲಾಖೆ ಏನಿದೆ, ಎಚ್.ಸಿ. ಮಹದೇವಪ್ಪ ಅವರು ಏನು ಸಚಿವರಿದ್ದಾರೆ ಆ ಇಲಾಖೆಗೆ, ಅವರ ಅಡಿನಲ್ಲಿ ಬರುವಂತಹ ಹಲವಾರು ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ ಬರ್ತಕ್ಕಂಥ ಹಲವಾರು ಸಣ್ಣ ಪುಟ್ಟ ವಿಭಾಗಗಳು ಇವತ್ತು ಏನು ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗಗಳ ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಇಲಾಖೆಗಳನ್ನ ಮಾಡ್ಕೊಂಡಿದೀವಿ. ಆ ಇಲಾಖೆನಲ್ಲಿ ಇವತ್ತು ಯಾವ ಕೆಲಸವನ್ನ ಮಾಡಬೇಕಾಗಿತ್ತೋ ಆ ಕೆಲಸವನ್ನ ಬಿಟ್ಟು ಬೇರೆಲ್ಲ ಕೆಲಸಗಳನ್ನ ಅಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅಂತಹ ಒಂದು ಭ್ರಷ್ಟಾಚಾರದ ಕೂಪವಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮಾರ್ಪಾಡಾಗಿದೆ. ನಾವೇನೋ ಯಾರೋ ಮಿನಿಸ್ಟರ್ ಇದ್ದಾರೆ, ಯಾರೋ ಮುಖ್ಯಮಂತ್ರಿಗಳಿದ್ದಾರೆ, ಇವರೆಲ್ಲರೂ ಐಂದ ಅಂತ ಮಾತಾಡ್ತಾರೆ, ಹಿಂದುಳಿದ ವರ್ಗ ಜನರ ಕಲ್ಯಾಣ ಅಂತ ಮಾತಾಡ್ತಾರೆ, ಇವರು ಸಮಾನತೆ ಅಂತ ಮಾತಾಡ್ತಾರೆ, ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತಾರೆ. ಹಾಗಾಗಿ ಇವರೆಲ್ಲ ಪಾಪ ಹಿಂದುಳಿದ ವರ್ಗದ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ, ಹಿಂದುಳಿದ ವರ್ಗದ ಜನರಿಗೆ, ಪರಿಶಿಷ್ಟ ಜಾತಿ ಪಂಗಡದವರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನೋರು ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ನಿಜಕ್ಕೂ ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ತಿಳ್ಕೊಂಡಾಗ ನಮಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಆ ತರದ ಒಂದು ಶಾಕ್ ಆಗುವಂತಹ ಒಂದು ವಿಚಾರವನ್ನ ಏನು ನಮ್ಮೆಲ್ಲರ ತೆರಿಗೆ ಹಣ, ನೀವೆಲ್ಲ ಕಟ್ಟುವಂತಹ ತೆರಿಗೆ ಹಣವನ್ನ ಏನು ಯಾರಿಗೋ ಒಬ್ಬರಿಗೆ ಇಲ್ದಲೇ ಇರುವಂತವ್ರಿಗೆ ಕೊಟ್ಟು ಅವ್ರ ಕಲ್ಯಾಣವನ್ನ ಅಭಿವೃದ್ಧಿಯನ್ನ ಮಾಡ್ಲಿ ಅಂತ ಹೇಳಿ ನಾವೆಲ್ಲ ಕೊಡುವಂತಹ ನಮ್ಮ ಬೆವರಿನ ಪಾಲನ್ನ ನಾವೇನು ಸರ್ಕಾರ ಕೊಡ್ತಾ ಇದೀವಿ, ಅದನ್ನ ಸರ್ಕಾರ ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದೆ, ಯಾವ ರೀತಿಯಾಗಿ ಅವರ ಮಕ್ಕಳ, ಮೊಮ್ಮಕ್ಕಳ, ಅವರ ಪ್ರೇಯಸಿಯರ ಅಭಿವೃದ್ಧಿಗಾಗಿ ಬಳಸ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಕ್ರೈಸ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ, ಸಮಾಜ ಕಲ್ಯಾಣ ಇಲಾಖೆಯ ಕೆಳಗಡೆ ಬರುವಂತಹದ್ದು, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನಲ್ ಸೊಸೈಟಿ ಅಂತ ಹೇಳಿ. ಇದು ಏನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಏನಿದೆ, ಇಲ್ಲಿ ವರ್ಷಕ್ಕೆ ಸಾವಿರಾರು ಕೋಟಿ ಅನುದಾನ ಇಲ್ಲಿ ಬಿಡುಗಡೆ ಆಗುತ್ತೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೇ ಹೇಳಿದಂಗೆ ಹಿಂದುಳಿದ ವರ್ಗದ ಜನರಿಗೆ, ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಬಡ ವಿದ್ಯಾರ್ಥಿಗಳಿಗೆ ಓದಿಸೋದಕ್ಕೆ, ಅವ್ರಿಗೆ ಪಾಪ ಯಾರಿಗೆ ತಿನ್ನೋದಕ್ಕೆ ಇಟ್ಟಿರಲ್ಲ ಅಂತವ್ರನ್ನ ಕರ್ಕೊಂಡು ಬಂದು ಆ ಶಾಲೆಯಲ್ಲಿ ಇಟ್ಟು ಅವ್ರಿಗೆ ಇಟ್ಟು ಊಟ ಎಲ್ಲ, ಬಟ್ಟೆ ಎಲ್ಲ ಕೊಟ್ಟು ಅವ್ರಿಗೆ ಉನ್ನತವಾದಂತಹ, ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತಹ ಒಂದು ಘನ ಉದ್ದೇಶದೊಂದಿಗೆ ಸ್ಥಾಪಿತವಾಗಿರುವಂತಹ ಶಾಲೆಗಳು ಏನಿದೆ, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಈ ತರದ್ದು ವಸತಿ ಸಹಿತವಾದಂತಹ ಶಾಲೆಗಳು ಯಾವಿದಾವೆ, ಇದರ ಒಂದು ಅಭಿವೃದ್ಧಿಯನ್ನು ಅದಕ್ಕೆ ಬೇಕಾಗಿರುವಂತಹ ಪೂರಕ ಎಲ್ಲ, ಅದಕ್ಕೆ ಬೇಕಾಗಿರೋ ಶಾಲೆಯ ನಡೆಯೋದಕ್ಕೆ ಬೇಕಾಗಿರುವಂತಹ ಎಲ್ಲ ತರಹದ ಅಗತ್ಯತೆಗಳನ್ನ ಪೂರೈಸೋದಕ್ಕೆ ಈ ಕ್ರೈಸ್ ಸಂಸ್ಥೆ ಕೆಲಸ ಮಾಡುತ್ತೆ. ಆದ್ರೆ ಇವತ್ತು ಕ್ರೈಸ್ ಅಂದ್ರೆ ಸಾಕು, ಅದೊಂದು ಭ್ರಷ್ಟಾಚಾರ ಮತ್ತೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಅಂತ ಹೇಳಿ ಎಂತವರ್ಗು ಅರ್ಥ ಆಗುವಂತಹ ಮಟ್ಟಕ್ಕೆ ಇವತ್ತು ಆ ಕ್ರೈಸ್ ಸಂಸ್ಥೆ ಕುಖ್ಯಾತಿಯನ್ನ ಪಡ್ಕೊಂಡಿದೆ. ಹಿಂದೆ ಎಲ್ಲ ಇದೆ, ನಾವು ಇಲ್ಲೇ ನಿಂತ್ಕೊಂಡಿದ್ದೆ ಕಚೇರಿಯಿಂದ ನಾವು ನಿಮ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ, ಲೈವ್ ಮಾಡಿದ್ವಿ. ಅಲ್ಲಿ ಕ್ರೈಸ್ ಸಂಸ್ಥೆಯಲ್ಲಿ ಏನು ಒಂದು ಬೋರ್ಡ್, ಸ್ಮಾರ್ಟ್ ಬೋರ್ಡ್, ಮಾರ್ಕೆಟ್ ಅಲ್ಲಿ ಸಿಗುವಂತಹ 1 ಲಕ್ಷ, 1.5 ಲಕ್ಷ ರೂಪಾಯಿ ಸ್ಮಾರ್ಟ್ ಬೋರ್ಡ್ಗೆ 5 ಲಕ್ಷ ರೂಪಾಯಿ ಬಿಲ್ ಮಾಡಿರೋದು. ಒಂದು 20,000 ರೂಪಾಯಿಯ ಇಡ್ಲಿ ಪಾತ್ರೆಗೆ 2 ಲಕ್ಷ ಬಿಲ್ ಮಾಡಿರುವಂತದ್ದು. ಒಂದು ಯಾವುದೋ 1,000 ರೂಪಾಯಿ ಒಂದು ಫಸ್ಟ್ ಏಡ್ ಕಿಟ್ಗೆ 10,000 ಬಿಲ್ ಮಾಡಿರೋದನ್ನೆಲ್ಲ ನಾವು ನಿಮ್ಗೆ ತೋರಿಸಿದ್ವಿ. ಅದರ ಮುಂದುವರಿದು ಭಾಗವಾಗಿ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ಬೇಕು. ಕ್ರೈಸ್ ಸಂಸ್ಥೆಯಲ್ಲಿ ಒಂದು ಇನ್ನೊಂದು ಅದರ ಅಡಿಯಲ್ಲಿ ಕೆಲಸ ಮಾಡುವಂತಹ ಕ್ರೈಸ್ ಸಂಸ್ಥೆಯ ಒಳಗೆ ಒಂದು ವಿಭಾಗ ಇದೆ. ಅದೇನಪ್ಪಾ ಅಂದ್ರೆ ಇಂಜಿನಿಯರಿಂಗ್ ವಿಭಾಗ. ಈಗ ಎಲ್ಲೆಲ್ಲಿ ಕ್ರೈಸ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಕಟ್ಟಡವನ್ನ ಕಟ್ಟೋದಕ್ಕೆ, ದುರಸ್ತಿ ಮಾಡೋದಕ್ಕೆ, ಈ ತರ ಸಿವಿಲ್ ಕೆಲಸ ಏನಿರುತ್ತಲ್ಲ, ಇಂಜಿನಿಯರಿಂಗ್ ಕೆಲಸ, ಆ ಇಂಜಿನಿಯರಿಂಗ್ ಕೆಲಸ ಎಲ್ಲವನ್ನ ಈ ಕ್ರೈಸ್ ಸಂಸ್ಥೆಯ ಕೆಳಗಡೆ ಬರುವಂತಹ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಾಡುತ್ತೆ. ಆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನ ಒಬ್ಬ ಹೆಡ್ ಇದ್ದಾನೆ, ಆತನ ಹೆಸರು ಜನಾರ್ದನ್ ಅಂತ, ಎಚ್.ಎಂ. ಜನಾರ್ದನ್ ಅಂತ. ನೀವೆಲ್ಲ ಆತನ ಹೆಸರು ಈಗಾಗಲೇ ಗಮನಿಸಿದ್ದೀರಾ, ಕೇಳಿದಿರಾ. ಇತ್ತೀಚೆಗೆ ಮೊನ್ನೆ ಅಷ್ಟೇ ಲೋಕಾಯುಕ್ತದವರು ರೇಡ್ ಮಾಡಿ ಆತನ ಹಲವಾರು ಜಾಗಗಳಲ್ಲಿ ರೇಡ್ ಮಾಡಿದಾಗ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಹಣ ಆತನ ಆಪ್ತರ ಮನೆಯಲ್ಲಿ ಸಿಗುತ್ತೆ. ಅದು ಈತನ ದುಡ್ಡು ಅಂತ ಹೇಳಿ ಲೋಕಾಯುಕ್ತದವರು ಸೀಜ್ ಮಾಡ್ತಾರೆ. ಅದು ಕೇವಲ 1.5 ಕೋಟಿ ಅಂತ 1.7 ಕೋಟಿ ಅಂತ ಲೋಕಾಯುಕ್ತದವರು ಹೇಳ್ತಾ ಇದ್ದಾರೆ. ಅದು ಸುಮಾರು 7 ಕೋಟಿಗಿನ್ನ ಅಧಿಕ ಹಣ ಅಲ್ಲಿ ಸಿಕ್ತು ಅಂತಕ್ಕಂಥ ಮಾಹಿತಿ ನಮಗೆ ಒಂದಷ್ಟು ಈಗ ಬರ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಇದು ಯಾವ ವಿಚಾರ.
ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾರೆ, ನಿಜಕ್ಕೂ ಅವರು ನಿರ್ಗತಿಕರು ಯಾರಿದ್ದಾರೆ, ಅವ್ರಿಗೆ ಶಿಕ್ಷಣ ಕೊಡೋದಕ್ಕೆ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಅಂಬೇಡ್ಕರ್ ಅವರು ಏನು ಕನಸು ಕಂಡಿದ್ರು, ಈ ಸಮಾಜದಲ್ಲಿ ಈ ದೇಶದಲ್ಲಿ ಶೋಷಿತರು, ದಮನಿತರು, ದುರ್ಬಲರು ಯಾರಿದ್ದಾರೆ ಆ ತರದ ಜನರನ್ನ ನಾವು ಮೇಲಕ್ಕೆತ್ತಬೇಕು ಅನ್ನುವಂತ ಕಾರಣಕ್ಕಾಗಿ ಆ ತರದ ಜನರಿಗೆ ಸಾಕಷ್ಟು ಏನು ರಿಸರ್ವೇಶನ್ ಅನ್ನ ಮಾನ್ಯತೆಯನ್ನ ಕೊಟ್ಟು ಅವ್ರಿಗೆ ಹಲವಾರು ಯೋಜನೆಗಳನ್ನ ನೀಡೋದ್ರ ಮುಖಾಂತರ ಅವ್ರನ್ನ ಮೇಲಕ್ಕೆತ್ತಬೇಕು ಅನ್ನುವಂತ ಕನಸನ್ನ ಅಂಬೇಡ್ಕರ್ ಅವರು ಕಂಡಿದ್ರು. ಅಂತ ಅಂಬೇಡ್ಕರ್ ಅವರ ಹೆಸರನ್ನ ಮೇಲಿಂದ ಮೇಲೆ ಹೇಳಿಕೊಂಡು ಈ ನೀಚರು ಅಧಿಕಾರಕ್ಕೆ ಬಂದು ಅಂಬೇಡ್ಕರ್ ಅವರ ಫೋಟೋ ಹಾಕೊಂಡೆ ಓಟನ್ನ ಪಡ್ಕೊಂಡು ಬರುವಂತ ನೀಚರು ಅಂಬೇಡ್ಕರ್ ಅವರ ವಿಚಾರಗಳಿಗೆ, ಅಂಬೇಡ್ಕರ್ ಅವರ ಆಶಯಕ್ಕೆ ಯಾವ ರೀತಿಯಾದಂತಹ ಮೋಸವನ್ನ, ಧಕ್ಕೆಯನ್ನ ತಂದಿದ್ದಾರೆ ಅನ್ನೋದನ್ನ ನೀವು ಈ ಪ್ರಕರಣದಲ್ಲಿ ನೋಡಬೇಕು. ಈ ಜನಾರ್ದನ್ ಅನ್ನುವಂತ ವ್ಯಕ್ತಿ ಯಾರಿದ್ದಾನೆ, ಈತ ಏನು ಇವತ್ತಿನ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಇದ್ದಾರೆ ಎಚ್ ಸಿ ಮಹದೇವಪ್ಪ ಅವರು, ಆ ಮಹದೇವಪ್ಪ ಅವರ ತುಂಬಾ ಆಪ್ತ ಅಂತ ಹೇಳಲಾಗ್ತಾ ಇದೆ. ಕೆಲವೊಬ್ರು ಈ ಜನಾರ್ದನ್ ಎಚ್ ಸಿ ಮಹದೇವಪ್ಪ ಅವರ ಬೇನಾಮಿ ಕೂಡ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂತಹ ಒಬ್ಬ ವ್ಯಕ್ತಿ ಇವತ್ತು ಕ್ರೈಸ್ ಅನ್ನುವಂತ ಒಂದು ಬಹಳ ಪ್ರಮುಖವಾದಂತಹ ಮುಖ್ಯವಾಗಿರುವಂತಹ ಹಲವಾರು ಜನರ ಮಕ್ಕಳ ಬದುಕು, ಅವರ ಫ್ಯೂಚರ್, ಮಕ್ಕಳ ಫ್ಯೂಚರ್ ಬದುಕನ್ನ ಕಟ್ಕೊಡ್ಬೇಕಾಗಿರುವಂತಹ ಭವಿಷ್ಯವನ್ನ ಕಟ್ಕೊಡುವಂತಹ ಒಂದು ಸ್ಥಾನದಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಗುರುತರವಾದಂತಹ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತಹ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಜನಾರ್ದನ್ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಇವತ್ತು ವರ್ಷಕ್ಕೆ ಆ ಸಂಸ್ಥೆ ಇಲಾಖೆಯಲ್ಲಿ ಒಂದು 50-60 ಶಾಲೆಗಳನ್ನ ಕಟ್ತಾರಂತೆ. ನನ್ಗೆ ನಿಜಕ್ಕೂ ಖುಷಿ ಆಯ್ತು. ಅಯ್ಯೋ, ನಾವು ಏನಪ್ಪ ಏನ್ ನಡೀತಾ ಇಲ್ಲ ಅಂತ ಮಾತಾಡ್ತೀವಿ, ಆದ್ರೆ ನಿಜಕ್ಕೂ ಇಷ್ಟೆಲ್ಲ ನಡೀತಾ ಇದೆಯಲ್ಲ ಅಂತ. ವರ್ಷಕ್ಕೆ ಕ್ರೈಸ್ ನಲ್ಲೇನೆ ಸುಮಾರು 50-60 ಶಾಲೆಗಳು ಮತ್ತೆ 50-60 ಹಾಸ್ಟೆಲ್ಗಳನ್ನ ಕಟ್ತಾರಂತೆ. ಸುಮಾರು 100 ಕೇಂದ್ರಗಳನ್ನ ಬಿಲ್ಡ್ ಮಾಡ್ತಾರೆ ಅಲ್ಲಿ. ಅಂದ್ರೆ ಸಾವಿರಾರು ಕೋಟಿ ಹಣ ಅಲ್ಲಿ ರಿಲೀಸ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಈ ಜನಾರ್ದನ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಈಗ ನೋಡಿ ಎಲ್ಲಾ ಕಡೆ ಭ್ರಷ್ಟಾಚಾರ ಸರ್ವಾಂತರ್ಯಾಮಿ, ಎಲ್ಲೂ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿ ನಾವು ಹೇಳೋದಕ್ಕೆ ಆಗಲ್ಲ. ಭ್ರಷ್ಟಾಚಾರ ಎಲ್ಲ ಕಡೆ ಇದೆ. ಅಂತ ಭ್ರಷ್ಟಾಚಾರ ಎಲ್ಲ ಕಡೆ ನಡೀತಾ ಇದೆ. ಅದು ಒಂದ್ ರೀತಿಯಲ್ಲಿ ಕೊಡೋರು ತಗೊಳ್ಳೋರಿಗೆ ಒಂದ್ ರೀತಿಯ ಏನಂತಾರೆ ಒಪ್ಪಂದ, ಮ್ಯೂಚುವಲ್. ಓಕೆ, ನಾವೇನೋ ಕೊಡ್ಬೋದು, ಹಾಳಾಗೋಗ್ಲಿ, ಕೊಟ್ಟುನು ಒಂದಷ್ಟು ನ್ಯಾಯವಾಗಿ ಕೆಲಸ ಮಾಡ್ಬೋದು ಅನ್ನೋ ಕಡೆ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರೆ ಈ ಜನಾರ್ದನ್ ಏನ್ ಮಾಡ್ದ, 4% ಇದ್ದಂತಹ ಭ್ರಷ್ಟಾಚಾರವನ್ನ, 4% ಇದ್ದಂತಹ ಕಮಿಷನ್ ಅನ್ನ ಎಚ್ ಸಿ ಮಹದೇವಪ್ಪ ಅವರು ಮಂತ್ರಿ ಆದ ತಕ್ಷಣಕ್ಕೆ PWD ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಜನಾರ್ದನ್ ಏನು ಇಲ್ಲಿ ಕ್ರೈಸ್ ಸಂಸ್ಥೆಗೆ ಬರ್ತಾನೆ, ಇಲ್ಲಿ ಏಕಾಏಕಿ 12% ಇದನ್ನ ಏರಿಸ್ತಾನಂತೆ. 12% ಏರಿಸಿದ ಕಾರಣಕ್ಕಾಗಿ ಪಾಪ ಅವರು ಎಷ್ಟೋ ಜನರು, ಎಲ್ರನ್ನೂ ಕೆಟ್ಟವರು, ಎಲ್ರನ್ನೂ ಮೋಸಗಾರರು, ಎಲ್ರನ್ನೂ ಲೂಟಿಕೋರೆ ಅಂತ ಹೇಳಿ ನಾವು ಹೇಳೋದಕ್ಕಾಗಲ್ಲ. ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ನ್ಯಾಯವಾಗಿ ಕೆಲಸ ಮಾಡಬೇಕು ಅಂತ ಪ್ರಾಮಾಣಿಕ ಗುತ್ತಿಗೆದಾರರು ಇರ್ತಾರೆ. ಅಂತದ್ರಲ್ಲಿ ಒಂದಷ್ಟು ಜನ ನ್ಯಾಯವಾಗಿ ಗುತ್ತಿಗೆ ಕೆಲಸ ಮಾಡಿಕೊಂಡು ನ್ಯಾಯವಾದ ಸಂಪಾದನೆ ಬದುಕ್ತಾ ಇದ್ದಂತಹ ಜನ, ಈತ ಏನು 4% ಇಂದ ಒಂದೇ ಸಾರಿ 200 ಪಟ್ಟು ಏರಿಸಿ 12% ಏರಿಸ್ತಾನೆ. ಅದರಿಂದ ಬೇಜಾರಾಗಿ ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಈತನ ವಿವರವನ್ನ ಕೊಟ್ಟು ಇದರ ಬಗ್ಗೆ ಮಾಹಿತಿ ಕೊಟ್ಟು ಈತ ಎಲ್ಲೆಲ್ಲಿ ಆಸ್ತಿ ಮಾಡಿದಾನೆ, ಯಾರ್ಯಾರನ್ನ ಯಾವ ಹೆಣ್ಣು ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇದ್ದಾನೆ, ಎಲ್ಲದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಈಗ ಅವನನ್ನ ಕೆಡ್ಡಕ್ಕೆ ಕೆಡವಿದ್ದಾರೆ. ಮೊನ್ನೆ ಆ ಕಾರಣಕ್ಕಾಗಿನೇ ಅವನನ್ನ ಏನು ಆ ಜನಾರ್ದನನ್ನ ಲೋಕಾಯುಕ್ತದವರು ಅದನ್ನ ಏನು ಮಿಸ್ಅಪ್ರಾಪ್ರಿಯೇಷನ್ ಆಸ್ತಿ ಏನಿದೆ ಅದೆಲ್ಲ ಅದನ್ನ ಈಗ ಲೋಕಾಯುಕ್ತದವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದು ಒಂದು ಭಾಗ. ಈಗ ನಮಗೆ ನೋಡ್ಬೇಕು, ಈ ತರದ್ ಏನಾದ್ರು ಆದ್ರೆ ಯಾರೋ ಒಬ್ಬ ಮೋಸಗಾರ, ಕಳ್ಳ, ನೀಚ, ಏನು ಜನರ ದುಡ್ಡನ್ನ ತಿಂದಿದ್ದಾನೆ, ಮೋಸ ಮಾಡಿದ್ದಾನೆ, ಈ ತರದೆಲ್ಲ ಗೊತ್ತಾದಾಗ ಏನ್ ಮಾಡ್ಬೇಕು? ಕನಿಷ್ಠ ಪಕ್ಷ ಇಲಾಖೆಯಿಂದ ಆದ್ರೂ ಅದನ್ನ ಹೊರದಬ್ಬುವಂತಹ, ಹೊರಗಾಕುವಂತಹ ಕೆಲಸವನ್ನಾದ್ರೂ ಇಲಾಖೆಯಲ್ಲಿ ಮನ ಮರ್ಯಾದೆ ಉಳಿಸ್ಕೊಂಡಿರುವಂತವ್ರು ಏನಾದ್ರು ಮಂತ್ರಿಗಳಾಗಿದ್ರೆ, ಮುಖ್ಯಮಂತ್ರಿಗಳಾಗಿದ್ರೆ ಕೂಡಲೇ ಈ ತರದ ಏನು ದೇಶದ್ರೋಹಿಗಳು, ನಿಜಕ್ಕೂ ದೇಶದ್ರೋಹಿಗಳು, ಇವತ್ತು ದೇಶದ ಜನರ ಮಕ್ಕಳ ಭವಿಷ್ಯವನ್ನ ನಾಶ ಮಾಡುತ್ತಾ ಇರುವಂತಹ ಈ ತರದ ಜನರೇ ನಿಜವಾದ ದೇಶದ್ರೋಹಿಗಳು. ಇಂತಹ ದೇಶದ್ರೋಹಿಗಳನ್ನ ಶಿಕ್ಷಿಸುವಂತಹ ಕೆಲಸವನ್ನ ಮಾಡಬೇಕಾಗಿರೋದು ನಾವು ಜನಸಾಮಾನ್ಯರು ಓಟ್ ಹಾಕಿ ಕಳಿಸಿರುವಂತಹ ಜನಪ್ರತಿನಿಧಿಗಳು, ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು. ಇವ್ರು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಇವತ್ತು ಈ ತರದ ಜನರನ್ನ ಇಷ್ಟೆಲ್ಲ ಇವರು ಏನು ಭ್ರಷ್ಟಾಚಾರ, ಲೂಟಿ ಇವೆಲ್ಲವನ್ನ ಮಾಡಿದ್ರು ಕೂಡ ಯಾಕೆ ಇವ್ರ ಮೇಲೆ ಕ್ರಮ ತೆಗೆದುಕೊತಾ ಇಲ್ಲ ಅನ್ನುವಂತಹ ಅನುಮಾನ ಇವತ್ತು ನಮ್ಗೆ ಬರ್ತಾ ಇದೆ. ಈಗ ಆ ಜನಾರ್ದನ್ ಮೇಲೆ ರೈಡ್ ಆಗಿ ಆತನ ಹತ್ರ ದುಡ್ಡು ಸಿಗಾಕೊಂಡು ಆಲೇ 2 ದಿವಸ ಆಯ್ತಾ ಬಂತು. ಈ 2 ದಿವಸ ಆದ್ರೂ ಇನ್ನ ಆತ ಕಚೇರಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ. ಕಚೇರಿಗೆ ಬಂದು ಅಲ್ಲೂ ಕೂಡ ಇನ್ನ ಹಲವಾರು ಕಡತಗಳಿಗೆ, 100 ಕಡತಗಳಿಗೆ ಸಹಿ ಹಾಕಿ ಹೋಗ್ತಾ ಇದ್ದಾನೆ ಅಂದ್ರೆ ಇದ್ರ ಏನರ್ಥ? ನಿನ್ನೆ ತಾನೇ ನಾವು ಕಚೇರಿಗೆ ಹೋಗಿದ್ವಿ ಯಾವುದೋ ಒಂದು ಆಟೆ ಹಾಕೋದಿಕ್ಕೆ. ಆ ಕಚೇರಿಯ ಸಿಬ್ಬಂದಿಗಳು ಯಾವ ರೀತಿಯಾಗಿ ರೌಡಿಸಂ ಮಾಡಿದ್ರು ಅಂತ ಹೇಳಿ ರಾಜ್ಯದ ಜನರು ನೀವೆಲ್ಲ ನೋಡಿದಿರಿ. ಈ ತರಕ್ಕೆ ಕಚೇರಿಯವರನ್ನು ಕೂಡ
ಒಂದ್ ರೀತಿಯಲ್ಲಿ ದುರಾಂಕಾರದ ವರ್ತನೆ, ಜನಸಾಮಾನ್ಯರಿಗೆ ಬೆಲೆ ಕೊಡದ ರೀತಿಯಲ್ಲಿ ಅವರು ಅಲ್ಲಿ ವರ್ತನೆ ಮಾಡ್ತಾ, ಜೊತೆಗೆ ಏನು ಬಡವರ ಮಕ್ಕಳ ಅನ್ನವನ್ನ ಕದಿಯುವಂತ ಕೆಲಸವನ್ನ, ಬಡವರ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಶಿಕ್ಷಣವನ್ನ ಕದಿಯುವಂತ ಕೆಲಸವನ್ನ ಏನು ಈ ಜನಾರ್ದನ್ ಅಂತಕ್ಕಂತ ವ್ಯಕ್ತಿಗಳು ಸೇರಿದಂಗೆ ಹಲವಾರು ಜನರು ಅಲ್ಲಿ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ಇವರಿಗೆ ಶಿಕ್ಷೆ ಕೊಡಿಸಬೇಕಾಗಿದ್ದವರು ಯಾರು? ಎಚ್.ಸಿ. ಮಹದೇವಪ್ಪ ಅವರೇ, ಇದು ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದ್ರಿಂದ ಇದರಲ್ಲಿ ನಿಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳಿ ನೀವು ಭಾವಿಸ್ತೀರಾ? ನಿಮ್ಮ ಜವಾಬ್ದಾರಿಯಿಂದ ನೀವು ನುಣ್ಸ್ಕೊಳ್ಳಕ್ಕೆ ಆಗುತ್ತಾ? ದಯವಿಟ್ಟು ಈ ಕೂಡಲೇ ನಿಮಗೆ ಏನಾದ್ರೂ ಈ ಜನರ ಋಣವನ್ನ ತೀರಿಸಬೇಕು. ಅಂಬೇಡ್ಕರ್ ಅವರ ಆಶಯ ಏನಿದೆ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ಗೆಲ್ತಾ ಇರುವಂತಹ ತಾವುಗಳು ಅವರ ವಿಚಾರಗಳನ್ನೇ ಮುನ್ನೆಲೆಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಬಂದು ಏನು ಜನಮನ್ನಣೆಯನ್ನ ಗಳಿಸ್ತಾ ಇರುವಂತಹ ನಿಮ್ಮಂತವರು ಈ ಕೂಡಲೇ ಅಂಬೇಡ್ಕರ್ ಅವರ ಆಶಯಕ್ಕೆ ಧಕ್ಕೆ ತರುತ್ತಾ ಇರುವಂತಹ ಇಂತಹ ಹುಡುಗಳನ್ನ ಇಲಾಖೆಯಿಂದ ಆಚೆ ತಪ್ಪುವಂತಹ ಕೆಲಸವನ್ನ ಕೂಡಲೇ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಜನಾರ್ದನ್ ಯಾರಿದ್ದಾನೆ, ಆ ಜನಾರ್ದನ್ ಈ ಕೂಡಲೇ ಇಲಾಖೆಯಿಂದ ವರ್ಗಾವಣೆ ಮಾಡಬೇಕು. ಅದ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲೆ ಮಾಡಬೇಕು. ವರ್ಗಾವಣೆ ಮಾಡೋದಷ್ಟೇ ಅಲ್ಲ, ಈ ತರದವರನ್ನ ಕ್ರಿಮಿನಲ್ಗಳು, ನಿಜವಾಗ್ಲೂ ಕ್ರಿಮಿನಲ್ಗಳು. ಹಾಗಾಗಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕು. ಇಷ್ಟೆಲ್ಲ ಆಗ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಏನಲ್ಲ, ನಿಮಗೆ ಎಷ್ಟು ಪಾಲಿದೆಯೋ. ಯಾಗಲೇ ಬೇರೆ ಜನ ಎಲ್ಲ ಮಾತಾಡೋದ್ರಲ್ಲಿ ಮಾದೇವಪ್ಪ ಅವರ ಬೇನಾಮಿ ಆತ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಮಾದೇವಪ್ಪರ ಬೇನಾಮಿ ಅಂತ ಅವ್ರ ಜನ ಹೇಳ್ಬೇಕಾದ್ರೆ ನಾವು ಮಾದೇವಪ್ಪರೇ ಪ್ಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ನಾವು ನಿಮ್ಮ ಹತ್ರ ಕೇಳ್ತಾ ಇದೀವಿ. ಇದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ನಮ್ಗೆ ಏನೋ ಯಾರು ಇವತ್ತು ಕಲ್ಪಿಟ್ಗಳಿದ್ದಾರೆ, ಯಾರು ಮೋಸಗಾರಿದ್ದಾರೆ, ಲೂಟಿಗಾರಿದ್ದಾರೆ, ವಂಚಕರಿದ್ದಾರೆ, ಸಮಾಜ ದ್ರೋಹಿಗಳಿದ್ದಾರೆ, ಅಂತವ್ರ ಹತ್ರನೇ ನಾವು ಇವತ್ತು ಕೈ ಮುಗಿದು ನ್ಯಾಯ ಕೇಳುವಂತ ಸ್ಥಿತಿ ಇವತ್ತು ನಮ್ಮ ಎದುರಿಗೆ ಬಂದಿದೆ. ಏನು ಮಾಡಕ್ಕಾಗಲ್ಲ. ಹಾಗಾಗಿ ನಾವು ನಿಮ್ಮನ್ನ ಕೇಳ್ಕೊತಾ ಇದೀವಿ. ನಿಮ್ಮದೇ ಪಾತ್ರ ಇದೆ ಇಲ್ಲಿ ಅಂತ ಹೇಳಲಾಗ್ತಾ ಇದ್ರು ಕೂಡ ನಾವು ನಿಮ್ಮನ್ನೇ ಕೇಳ್ತಾ ಇದೀವಿ. ಆ ಮುಖಾಂತರ ಆದ್ರೂ ನೀವು ಒಂದಷ್ಟು ನೀವು ಪ್ರಾಮಾಣಿಕರು, ನಿಮ್ಮ ರೋಲ್ ಏನು ಇಲ್ಲ ಅಲ್ಲಿ, ನಿಮ್ ಪಾತ್ರ ಇಲ್ಲ ಅನ್ನೋದನ್ನ ಇಂತಹ ನೀಚರ ಮೇಲೆ ಕ್ರಮ ತೆಗೆದುಕೊಳ್ಳುವ ಮುಖಾಂತರ ಅದನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ. ಕನಿಷ್ಠ ಅಂತ ಒಂದು ಅವಕಾಶ ಇದೆ. ದಯವಿಟ್ಟು ಅದನ್ನ ನೀವು ಬಳಸ್ಕೊಂಡು ಇಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದ್ರ ಮುಖಾಂತರ ನಿಮ್ಮ ಮೇಲೂ ಅಂಟಿರುವಂತಹ ಕಳಂಕವನ್ನ ತೊಳ್ಕೊಳ್ಳುವಂತ ಕೆಲಸ ಮಾಡಿ. ಇದೇ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಸುಮ್ಮನೆ ಜನ ಹೇಳ್ತಾರೆ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳಿ ಜನ ಮಾತಾಡ್ತಾರೆ ಅಂತ ಹೇಳಿ ನಾವು ಅದೇ ತರೀಕೆ ಆ ಫೀಲ್ಡ್ ಅಲ್ಲೇ ಇದ್ರೆ ಆಗೋಲ್ಲ. ನಿಮ್ಮ ಇಲಾಖೆಯ ಕೆಳಗಡೆ ನಡೀತಾ ಇರುವಂತಹ, ನೀವು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಹಲವಾರು ಇಲಾಖೆಗಳಲ್ಲಿ ನಡೀತಾ ಇರುವಂತಹ ಈ ತರದ ಭ್ರಷ್ಟಾಚಾರಗಳು ನಿಮ್ಮ ಗಮನಕ್ಕೆ ಬಂದು ಅದನ್ನು ತಡಿತಕ್ಕಂಥ ಕೆಲಸವನ್ನ, ಅಲ್ಲಿ ಒಂದಷ್ಟು ಪಾರದರ್ಶಕವಾದಂತಹ ಆಡಳಿತವನ್ನ ನೀಡತಕ್ಕಂಥ ಕೆಲಸವನ್ನ ನೀವು ಮಾಡಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ಅದು ಕೇವಲ ನಿಮ್ಮ ಹಿಂದೆ ಮುಂದೆ ತಿರುಗುವಂತಹ ಬಕೆಟ್ಗಳು, ಬಟ್ಟಂಗಿಗಳಷ್ಟೇ ನಿಮ್ಮನ್ನ ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ಹೇಳಿ ಕರೀತಾರೆ ಹೊರತು ರಾಜ್ಯದ ಜನರು ನಿಮ್ಮನ್ನ ಆ ತರದ ವ್ಯಕ್ತಿ ಅಂತ ಹೇಳಿ ಭಾವಿಸ್ಕೊಳ್ಳೋದಿಲ್ಲ. ದಯಮಾಡಿ ಈ ತರದ್ದು ಹಿಂದುಳಿದ ಏನು ಅಹಿಂದ ಅಂತ ಹೇಳ್ಕೊಂಡು ನೀವು ಒಂದು ರಾಜಕೀಯ ಭವಿಷ್ಯವನ್ನ ಕಟ್ಕೊಂಡಿರುವಂತಹ ಮುಖ್ಯಮಂತ್ರಿಗಳಾಗಿರುವಂತವ್ರು ದಯವಿಟ್ಟು ಆ ಅಹಿಂದ ಹಿಂದುಳಿದ ವರ್ಗದ ಜನರ ಮಕ್ಕಳ ಭವಿಷ್ಯಕ್ಕಾಗಿ ಕಟ್ಟಿರುವಂತಹ ಶಾಲೆಗಳನ್ನಾದ್ರೂ ಉದ್ಧಾರ ಮಾಡಿ, ದಯವಿಟ್ಟು ಆ ಶಾಲೆಗಳನ್ನಾದ್ರೂ ಉಳಿಸಿ ಆ ಮಕ್ಕಳ ಭವಿಷ್ಯವನ್ನ ಕಾಪಾಡಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ವೇಳೆ ಏನಾದ್ರೂ ಜನಾರ್ದನ್ ಅನ್ನುವಂತ ಈ ಭ್ರಷ್ಟ ನೀಚನ್ಗೆ ಇವತ್ತಲ್ಲ ಅಥವಾ ಇವತ್ತೇ ಕೂಡಲೇ ಸಾಧ್ಯವಾದ್ರೆ ಇವತ್ತೇನೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಎಚ್.ಸಿ. ಮಹದೇವಪ್ಪನವರಾಗ್ಲಿ ಮುಖ್ಯಮಂತ್ರಿ ಅವರಾಗ್ಲಿ ಮಾಡಿಲ್ಲ ಅಂತ ಅಂದ್ರೆ ಸೋಮವಾರದಿಂದ ಭ್ರಷ್ಟ ಜನಾರ್ದನ್ ತನ್ನ ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೆ KRS ಪಕ್ಷ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಕೂಡಲೇ ನೀವು ಆ ಜನಾರ್ದನ್ ವಿರುದ್ಧ ಕ್ರಮ ತೆಗೆದುಕೋಬೇಕು. ಅವನನ್ನ ಎಲ್ಲಾದ್ರೂ ನೀರು ಇದೇನೋ ಊಟ ನೀರು ಏನು ಸಿಗದ ಕಡೆ ಜಾಗಕ್ಕೆ ಎತ್ತಂಗಡಿ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅಂತ ಕಡೆ ಅದನ್ನ ಎತ್ತಂಗಡಿ ಮಾಡ್ಬೇಕು. ಅದ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊತೀನಿ. ಹಾಗೆ ರಾಜ್ಯದ ಜನರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ನೋಡಿ, ನಾವೆಲ್ಲ ಇಷ್ಟೆಲ್ಲ ಹೋರಾಟವನ್ನ ಮಾಡೋದು, ಹಚ್ಕೊಳ್ಳೋದು, ಬಡ್ಕೊಳ್ಳೋದು, ಯಾರಿಗೋ ನ್ಯಾಯ ಕೊಡಿ ಅಂತ ಕೇಳೋದು, ಇವೆಲ್ಲ ಯಾಕೆ ಬೇಕು? ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಕಳ್ಳರನ್ನ, ಸುಳ್ಳರನ್ನ, ಮೋಸಗಾರರನ್ನ ಆಯ್ಕೆ ಮಾಡ್ಕೊಂಡು ನ್ಯಾಯ ಕೊಡಿ ಅಂತ ಬಡ್ಕೊಳ್ಳೋದ್ರ ಬದಲು ದಯವಿಟ್ಟು ಒಳ್ಳೆಯವರನ್ನ, ಪ್ರಾಮಾಣಿಕರನ್ನ, ಏನು ಜನರ ಬಗ್ಗೆ ಕಾಳಜಿ, ಪ್ರೀತಿ, ಒಂದು ದೇಶಭಕ್ತಿ ಇರುವಂತ ಜನರನ್ನ ಆಯ್ಕೆ ಮಾಡ್ಕೊಂಡ್ರೆ ಇಂಥ ಸಂದರ್ಭಗಳು ಬರಲ್ಲ. ನೋಡಿ, ಎಷ್ಟೆಲ್ಲಾ ಜನರ ಮಕ್ಕಳ ಭವಿಷ್ಯವನ್ನ, ಎಷ್ಟೆಲ್ಲಾ ಜನರ ಮಕ್ಕಳ ಅನ್ನವನ್ನ ಕದಿತಾ ಇದ್ದಾರೆ ಈ ನೀಚರು, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಒಳ್ಳೆಯ ರಾಜಕಾರಣವನ್ನ ಬೆಂಬಲಿಸಿ, ಪ್ರಾಮಾಣಿಕರನ್ನ ರಾಜಕಾರಣಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತಹ KRS ಪಕ್ಷವನ್ನ ನೀವೆಲ್ಲರೂ ಬೆಂಬಲಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ವಿನಯಪೂರ್ವಕವಾಗಿ ಕೇಳ್ಕೊತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು KRS ಪಕ್ಷವನ್ನ ಬೆಂಬಲಿಸ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು.